ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಜಾಗತೀಕರಣ ಅರ್ಥ ಆಗಿರಬಹುದು, ಪ್ರಾಮುಖ್ಯತೆ ಆಗಿರಬಹುದು ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾವು ಜಾಗತೀಕರಣದ ಅರ್ಥ ಆಗಿರಬಹುದು, ಪ್ರಾಮುಖ್ಯತೆ ಆಗಿರಬಹುದು ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಶ್ನೆಯೂ ಸಹಿತ ಅತಿ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಈ 7ನೇ ಅಧ್ಯಾಯದ ಮೇಲೆ 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಫಿಕ್ಸ್ ಒಂದೈತಿ. ಉದಾರೀಕರಣ ಆದರೂ ಕೇಳಬಹುದು, ಖಾಸಗೀಕರಣ ಆದರೂ ಕೇಳಬಹುದು ಅಥವಾ ಜಾಗತೀಕರಣ ಆದರೂ ಕೇಳಬಹುದು. ಈ ಮೂರರಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಕೇಳಲೇಬೇಕು. ಜಾಗತೀಕರಣ ಅರ್ಥ ಆಗಿರಬಹುದು ಮತ್ತು ಪ್ರಾಮುಖ್ಯತೆ ಆಗಿರಬಹುದು ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ನೋಡೋಣ. ಹಾಗಾದರೆ ಜಾಗತೀಕರಣ ಅಂದರೆ ಏನು? ಈಗಾಗಲೇ ನಾವು ಉದಾರೀಕರಣ ಎಂದರೇನು ಅಂತಲೂ ನೋಡ್ಕೊಂಡಿದ್ದೆವು, ಖಾಸಗೀಕರಣ ಎಂದರೇನು ಅಂತಲೂ ನೋಡ್ಕೊಂಡಿದ್ದೆವು. ಅದೇ ರೀತಿ ನಾವು ಜಾಗತೀಕರಣ ಎಂದರೇನು ಅನ್ನೋದ್ರ ಬಗ್ಗೆ ನೋಡೋಣ. ಜಾಗತೀಕರಣ ಅಂದರೆ ಏನು ನೋಡುವುದಾದರೆ, ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವಂಥ ಪ್ರಕ್ರಿಯೆ ಏನೈತಲ್ಲ, ಆ ಪ್ರಕ್ರಿಯೆಗೆ ಜಾಗತೀಕರಣ ಎಂದು ಕರೆಯಲಾಗುವುದು ಸ್ನೇಹಿತರೆ. ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವಂಥ ವ್ಯವಸ್ಥೆ ಏನೈತಲ್ಲ ಅಥವಾ ಪ್ರಕ್ರಿಯೆ ಏನೈತಲ್ಲ, ಆ ಪ್ರಕ್ರಿಯೆಗೆ ನಾವೇನೆಂದು ಕರೆಯಲಾಗುವುದಪ್ಪ ಅಂದರೆ ಜಾಗತೀಕರಣ ಎಂದು ಕರೆಯಲಾಗುವುದು. ರಾಷ್ಟ್ರಗಳ ನಡುವೆ ವ್ಯಾಪಾರ ಆಗಿರಬಹುದು ಮತ್ತು ಬಂಡವಾಳವನ್ನು ಹೂಡಿಕೆ ಮಾಡುವಂಥ ವ್ಯವಸ್ಥೆ ಆಗಿದೆ ಸ್ನೇಹಿತರೆ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡುವುದಾಗಿರಬಹುದು ಮತ್ತು ಕಂಪನಿಗಳಿಗೆ ಅವಕಾಶ ಕಲ್ಪಿಸುವಂಥ ಪ್ರಕ್ರಿಯೆ ಏನೈತಲ್ಲ, ಆ ಪ್ರಕ್ರಿಯೆಗೆ ನಾವೇನನ್ಬಹುದಪ್ಪ ಅಂದರೆ ಜಾಗತೀಕರಣ. ಈ ಜಾಗತೀಕರಣ ಅನ್ನುವಂಥ ವ್ಯವಸ್ಥೆ ಒಳಗೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡುವುದು. ಈಗ ಉದಾಹರಣೆಗೆ ನಮ್ಮ ಭಾರತ ರಾಷ್ಟ್ರ ಐತಿ. ನಮ್ಮ ಭಾರತ ರಾಷ್ಟ್ರ ಇವತ್ತು ಅಮೇರಿಕ ರಾಷ್ಟ್ರದೊಳಗೆ ಹೋಗಿ ಏನಪ್ಪ ಅಂದ್ರೆ ಬಂಡವಾಳ ಹೂಡಿಕೆ ಮಾಡುವುದು. ಅಥವಾ ಅಮೇರಿಕ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಈ ಅಮೇರಿಕ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರದೊಳಗೆ ಬಂದೇನು ಮಾಡೋದು, ಬಂಡವಾಳ ಹೂಡಿಕೆ ಮಾಡೋದು. ಇಂತಹ ವ್ಯವಸ್ಥೆಗಳನ್ನು ನಾವು ಎಲ್ಲಿ ಕಂಡುಕೊಳ್ಬಹುದಪ್ಪ ಅಂದರೆ ಜಾಗತೀಕರಣ ಅನ್ನುವಂಥ ವ್ಯವಸ್ಥೆ ಒಳಗೆ ಕಂಡುಕೊಳ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಮೇರಿಕ ರಾಷ್ಟ್ರದ ಕಂಪನಿಗಳು ನಮ್ಮ ರಾಷ್ಟ್ರದೊಳಗೆ ಏನಪ್ಪ ಅಂದರೆ ಸ್ಥಾಪನೆ ಮಾಡೋದು. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಕಂಪನಿಗಳು ಇವತ್ತು ಅಮೇರಿಕ ರಾಷ್ಟ್ರದೊಳಗೆ ಹೋಗಿ ಸ್ಥಾಪನೆ ಮಾಡಿಕೊಳ್ಳೋದು. ಇಂತಹ ವ್ಯವಸ್ಥೆಗಳನ್ನು ನಾವು ಎಲ್ಲಿ ಕಂಡುಕೊಳ್ಬಹುದು, ಜಾಗತೀಕರಣ ಅನ್ನುವಂಥ ವ್ಯವಸ್ಥೆ ಒಳಗೆ ನಾವು ಕಂಡುಕೊಳ್ಬಹುದು ಸ್ನೇಹಿತರೆ. ಎಕ್ಸಾಮ್ ಒಳಗೆ ಕೇಳ್ತಾರ, ಜಾಗತೀಕರಣ ಎಂದರೇನು ಅಂತ ಪ್ರಶ್ನೆ ಮಾಡ್ತಾರೆ. ಜಾಗತೀಕರಣ ಎಂದರೇನು? ಇಲ್ಲಿ 7ನೇ ಅಧ್ಯಾಯದ ಮೇಲೆ 10 ಅಂಕದ ಕೇಳುವಂಥ ಪ್ರಶ್ನೆ, ಒಂದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಮತ್ತು ಇನ್ನೊಂದೇನಪ್ಪ ಅಂದ್ರೆ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಇಲ್ಲೇನಪ್ಪ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಓಕೆ, ನೆಕ್ಸ್ಟ್, ಈ ಜಾಗತೀಕರಣದ ಫಲವಾಗಿ ರಾಷ್ಟ್ರದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಕಂಡುಕೊಳ್ಳಬಹುದು. ಜಾಗತೀಕರಣದ ಫಲವಾಗಿ ರಾಷ್ಟ್ರದೊಳಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಏನೈತಲ್ಲ, ಆರ್ಥಿಕ ವ್ಯವಸ್ಥೆ ಒಳಗೆ ನಾವು ಸುಧಾರಣೆಗಳನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ವಾಣಿಜ್ಯ ವ್ಯವಸ್ಥೆ ಒಳಗಾಗಿರಬಹುದು ಮತ್ತು ಕೈಗಾರಿಕಾ ವ್ಯವಸ್ಥೆಗಳಲ್ಲಿ ಸಹಿತ ಬದಲಾವಣೆ ತರಲು ಸಹಾಯಕವಾಗ್ತೈತಿ. ಯಾವ ನೀತಿ ಬದಲಾವಣೆ ತರಲು ಸಹಾಯಕವಾಗ್ತೈತಪ್ಪ ಅಂದರೆ ಜಾಗತೀಕರಣ ಅನ್ನುವಂಥ ನೀತಿ ಸ್ನೇಹಿತರೆ. ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ವಾಣಿಜ್ಯ ವ್ಯವಸ್ಥೆ ಒಳಗೆ ನಾವು ಏನಾದರೂ ಬದಲಾವಣೆ ತರಬೇಕಾದ್ರೆ ಅಥವಾ ಕೈಗಾರಿಕಾ ವ್ಯವಸ್ಥೆ ಒಳಗೆ ನಾವು ಏನಾದರೂ ಬದಲಾವಣೆ ತರಬೇಕಾದ್ರೆ ಯಾವ ನೀತಿಯ ಮೂಲಕ ಬದಲಾವಣೆ ತರಲು ಸಹಾಯಕವಾಗ್ತಪ್ಪ ಅಂದರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿಯ ಮೂಲಕ ಬದಲಾವಣೆ ತರಲು ಸಹಾಯಕವಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್,
ಜಾಗತೀಕರಣದ ಪ್ರಾಮುಖ್ಯತೆಗಳಲ್ಲಿ ಮೊದಲನೇ ಪ್ರಾಮುಖ್ಯತೆ ಯಾವುದಪ್ಪ ಅಂದರೆ ಸಾಮರ್ಥ್ಯ ಸ್ನೇಹಿತರೆ. ಜಾಗತೀಕರಣದ ಪ್ರಾಮುಖ್ಯತೆಗಳಲ್ಲಿ ಮೊದಲನೇ ಪ್ರಾಮುಖ್ಯತೆ ಯಾವುದಂದರೆ ಸಾಮರ್ಥ್ಯ. ಈ ಜಾಗತೀಕರಣವು ಉತ್ತಮ ಗುಣಮಟ್ಟದ ಸರಕುಗಳಾಗಿರಬಹುದು ಮತ್ತು ಸೇವೆಗಳನ್ನು ಒದಗಿಸಿಕೊಡುತ್ತದೆ ಸ್ನೇಹಿತರೆ. ಈ ಜಾಗತೀಕರಣ ಅನ್ನುವಂಥ ನೀತಿ ಏನೈತಲ್ಲ, ಈ ನೀತಿಯು ಉತ್ತಮ ಗುಣಮಟ್ಟದ ಸರಕುಗಳಾಗಿರಬಹುದು ಮತ್ತು ಸೇವೆಗಳನ್ನು ಒದಗಿಸಿಕೊಡುತ್ತದೆ ಸ್ನೇಹಿತರೆ. ಗ್ರಾಹಕರಿಗೆ ಒಂದು ಒಳ್ಳೆಯ ರೀತಿ ಗುಣಮಟ್ಟದ ವಸ್ತುಗಳನ್ನು ಒದಗಿಸಿಕೊಡೋದ್ರ ಮೂಲಕ ಅಥವಾ ಅವರಿಗೆ ಒಂದು ಸೇವೆಯನ್ನು ಒದಗಿಸಿಕೊಡೋದ್ರ ಮೂಲಕ ಈ ಜಾಗತೀಕರಣವು ಸ್ಪರ್ಧಾತ್ಮಕ ಸ್ವರೂಪವನ್ನು ಹೊಂದಿಕೊಳ್ಳುವಂಥ ಪ್ರಯತ್ನ ಮಾಡ್ತೈತಿ. ಈ ಜಾಗತೀಕರಣ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಇದೊಂದು ಸ್ಪರ್ಧಾತ್ಮಕ ಸ್ವರೂಪ ಸ್ನೇಹಿತರೆ. ಈ ನೀತಿ ಒಳಗೆ ಇರ್ತಕ್ಕಂಥ ಕಂಪನಿಗಳೇನಿದಾವಲ್ಲ, ಈ ಕಂಪನಿಗಳಾಗಿರ್ಬೋದು, ಕೈಗಾರಿಕೆಗಳಾಗಿರಬಹುದು, ಅಥವಾ ಇನ್ನಿತರ ಕೆಲವೊಂದಿಷ್ಟು ವ್ಯವಸ್ಥೆಗಳೇನು ನೋಡ್ಕೊಳ್ತೇವಲ್ಲ, ಇಲ್ಲೇನಪ್ಪ ಅಂದ್ರೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಸಿದ್ಧಪಡಿಸಿ ಅಲ್ಲಿ ಗ್ರಾಹಕರಿಗೆ ಒದಗಿಸಿಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆ ಗ್ರಾಹಕರನ್ನು ಆ ಕಂಪನಿಗಳು ತನ್ನ ಕಡೆ ಸೆಳೆಯುವುದರ ಮುಖಾಂತರ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತವೆ ಸ್ನೇಹಿತರು. ಜಾಗತೀಕರಣ ಅನ್ನುವಂಥ ನೀತಿ ಒಳಗ ಕಂಪನಿಗಳು ಗ್ರಾಹಕರ ಬೇಡಿಕೆಗಳ ಅನುಗುಣವಾಗಿ ವಸ್ತುಗಳನ್ನು ಸಿದ್ಧಪಡಿಸ್ತಾರೆ. ಗ್ರಾಹಕರ ಅಭಿಲಾಷೆಗಳಿಗೆ ಅನುಗುಣವಾಗಿ ವಸ್ತುಗಳನ್ನು ಸಿದ್ಧಪಡಿಸಿ ಆ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ಏನಪ್ಪ ಅಂದ್ರೆ ಗ್ರಾಹಕರಿಗೆ ಒದಗಿಸಿಕೊಡುತ್ತಾರೆ ಸ್ನೇಹಿತರೆ. ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಒದಗಿಸಿಕೊಡುವುದರಿಂದ ಆ ಗ್ರಾಹಕರು ಆ ಕಂಪನಿಗಳ ಕಡೆಗೆ ಏನಪ್ಪ ಅಂದ್ರೆ ಹೆಚ್ಚಿನ ಗಮನ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆ ಕಂಪನಿಗಳೇನಪ್ಪ ಅಂದ್ರೆ ಇಡೀ ಗ್ರಾಹಕರನ್ನು ತನ್ನ ಕಡೆ ಸೆಳೆಯುವುದ್ರ ಮುಖಾಂತರ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾವೆ. ಇವತ್ತು ವಿಶ್ವ ಮಟ್ಟದೊಳಗಿರ್ತಕ್ಕಂಥ ವಿಶ್ವ ವ್ಯಾಪಾರ ಸಂಘಟನೆಗಳಾಗಿರಬಹುದು ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಗೆ ಏನಪ್ಪ ಅಂದ್ರೆ ಅವಕಾಶವನ್ನು ಕಲ್ಪಿಸಿಕೊಡ್ತೈತಿ. ಯಾವ ನೀತಿಯಪ್ಪ ಅಂದ್ರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿ. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ ಉನ್ನತೀಕರಣಗೊಂಡ ತಂತ್ರಜ್ಞಾನ ಬಳಕೆ. ತಂತ್ರಜ್ಞಾನದ ಮೂಲಕ ಎಲ್ಲ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಖಾಸಗಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಯಾಗಿದೆ ಸ್ನೇಹಿತರೆ. ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಖಾಸಗಿ ಕಂಪನಿಗಳು ವಿಶ್ವ ಮಟ್ಟದಲ್ಲಿ ಲಾಭವನ್ನು ಗಳಿಸುವುದರ ಜೊತೆಗೆ ತನ್ನದೇ ಆಗಿರತಕ್ಕಂಥ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುತ್ತವೆ ಸ್ನೇಹಿತರು. ವಿಶ್ವ ಮಟ್ಟದೊಳಗೆ ಇವತ್ತು ಯಾವುದಾದ್ರೂ ಒಂದು ಕಂಪನಿಗಳನ್ನು ಸ್ಥಾಪನೆ ಮಾಡ್ಕೊಳ್ಬೇಕಾದ್ರೆ ಆ ಕಂಪನಿ ತನ್ನದೇ ಆಗಿರ್ತಕ್ಕಂಥ ಹೊಸ ತಂತ್ರಜ್ಞಾನಗಳನ್ನು ಅಲ್ಲೇನಪ್ಪ ಅಂದ್ರೆ ಪಡೆದುಕೊಂಡಿರ್ತಾರೆ. ಅಂದ್ರೆ ಆ ಕಂಪನಿಗಳು ವಿಶ್ವ ಮಟ್ಟದೊಳಗ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ತನ್ನ ಅಧಿಕ ಲಾಭವನ್ನು ಗಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾವೆ ಸ್ನೇಹಿತರೆ. ಇವತ್ತೇನಪ್ಪ ಅಂದರೆ ಈ ತಂತ್ರಜ್ಞಾನ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಆ ತಂತ್ರಜ್ಞಾನದ ಮೂಲಕ ಅಲ್ಲಿ ಹೊಸ ಕೆಲವೊಂದಿಷ್ಟು ವಸ್ತುಗಳಾಗಿರ್ಬೋದು ಆವಿಷ್ಕಾರ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಹೊಸ ವಸ್ತುಗಳಾಗಿರಬಹುದು, ಹೊಸ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ತಂತ್ರಜ್ಞಾನಗಳನ್ನು ಆವಿಷ್ಕಾರ ಮಾಡಿಕೊಳ್ಳುವುದರ ಮೂಲಕ ಆ ಕಂಪನಿಗಳು ವಿಶ್ವ ಮಟ್ಟದೊಳಗೆ ಅಧಿಕ ಲಾಭವನ್ನು ಗಳಿಸುವುದರ ಜೊತೆಗೆ ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿಕೊಳ್ಳುತ್ತವೆ ಸ್ನೇಹಿತರೆ. ಇನ್ನು ಮೂರನೇ ಅಂಶ ಯಾವುದಪ್ಪ ಅಂದರೆ ಜಾಗತಿಕ ಗ್ರಾಮ. ಮೂರನೇ ಅಂಶ ಯಾವುದು? ಜಾಗತಿಕ ಗ್ರಾಮ. ಈ ಜಾಗತೀಕರಣದ ಪ್ರಭಾವದಿಂದ ವಿಶ್ವದ ಜನತೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸಲಾಗಿದೆ ಸ್ನೇಹಿತರೆ. ಈ ಜಾಗತೀಕರಣ ಅನ್ನುವಂಥ ಪ್ರಭಾವ ಏನೈತಲ್ಲ ಅಥವಾ ವ್ಯವಸ್ಥೆ ಐತ, ಏನೋ ಲೈಟ್ ಹೋಗೈತಾ? ಇಲ್ಲಿ ಬಟನ್ ಕ್ಲಿಕ್ ಮಾಡ್ಬೋ, ಇಲ್ಲಿ ಅದು ಪ್ಲಗ್ ಚುಚ್ಚೋದು. ಪ್ಲಗ್ ಚುಚ್ಚೋದು ಕರೆಕ್ಟ್ ಚುಚ್ಚೋದು ಪ್ಲಗ್. ಈಗ ಬಂದೈತಿಲ್ಲ ನೋಡಮಲ್ಲಿ ಲೈಟ. ಇಲ್ಲ ಲಾಸ್ಟಿಗೆ ಇದು ಚಾರ್ಜಿಂಗ್ ತೆಗಿಯೋದು, ಅದು ತೆಗಿ, ಅಲ್ಲಿ ತೆಗಿ ಚುಚ್ಚೋದು. ಬಂದೈತೆ ಹೋಗಿ, ಅಲ್ಲಿ ಬಂದಿರ್ತ ಹೋಗು, ಕರೆಕ್ಟ್ ಆಗೈತೆ ಹೋಗು. ಬಾಕಲ್ ಮುಚ್ಚೋದು.
ಇರಲಿ ಕೇಳ್ರಿ. ಮೂರನೇ ಅಂಶ ಯಾವುದಪ್ಪ ಅಂದರೆ ಜಾಗತಿಕ ಗ್ರಾಮ. ಈ ಜಾಗತೀಕರಣದ ಪ್ರಭಾವದಿಂದ ವಿಶ್ವದ ಜನತೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸಲಾಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ವಿಶ್ವವೇ ಒಂದು ಗ್ರಾಮ ಅನ್ನುವಂಥ ಪರಿಕಲ್ಪನೆ ಏನೈತಲ್ಲ ಮೂಡುತ್ತದೆ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿಯ ಮೂಲಕ. ಇವತ್ತು ನಮ್ಮ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ 142 ಕೋಟಿ ಜನಸಂಖ್ಯೆ ಏನೈತಲ್ಲ, ಅಥವಾ ಇವತ್ತು ಅಮೇರಿಕ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ರಷ್ಯಾ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಅಂದ್ರೆ ಯಾವ ಯಾವ ರಾಷ್ಟ್ರಗಳು ಜಾಗತೀಕರಣ ನೀತಿಗಳನ್ನು ಅನುಸರಿಸಿಕೊಂಡಿರುತ್ತದೆಯೋ ಆ ರಾಷ್ಟ್ರಗಳು ಏನಪ್ಪ ಅಂದ್ರೆ ವಿಶ್ವದೊಳಗಿರ್ತಕ್ಕಂಥ ಪ್ರತಿಯೊಂದು ಜನ ಏನಪ್ಪ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಅವರಲ್ಲಿ ಇರ್ತೈತಿ. ಅಷ್ಟೇ ಅಲ್ಲದೆ ವಿಶ್ವವೇನೈತಲ್ಲ ಈ ವಿಶ್ವ ಒಂದೇನಪ್ಪ ಅಂದ್ರೆ ಒಂದು ಗ್ರಾಮದ ರೀತಿಯಲ್ಲಿ ಏನಪ್ಪ ಅಂದ್ರೆ ಇರುವಂಥ ವ್ಯವಸ್ಥೆ ಅಂತ ಯಾವ ವ್ಯವಸ್ಥೆಗಳಲ್ಲಿ ಕಂಡುಕೊಳ್ಬಹುದಪ್ಪ ಅಂದ್ರೆ ಇದೇ ಜಾಗತೀಕರಣ ಅನ್ನುವಂಥ ವ್ಯವಸ್ಥೆಗಳಲ್ಲಿ ಕಂಡುಕೊಳ್ಬಹುದು. ಈ ಜಾಗತೀಕರಣದಿಂದಾಗಿ ಹೊಸ ಸಾರಿಗೆ ಸಂಪರ್ಕ ಆಗಿರಬಹುದು, ತಂತ್ರಜ್ಞಾನದ ವ್ಯವಸ್ಥೆಯಿಂದ ಎಲ್ಲ ಮಾಹಿತಿಗಳು ಮಾನವನಿಗೆ ತಿಳಿಯುತ್ತದೆ ಸ್ನೇಹಿತರೆ. ಈ ಜಾಗತೀಕರಣದಿಂದಾಗಿ ಹೊಸ ಸಾರಿಗೆ ಸಂಪರ್ಕ, ತಂತ್ರಜ್ಞಾನದ ವ್ಯವಸ್ಥೆಯಿಂದ ಏನಪ್ಪ ಅಂದ್ರೆ ಎಲ್ಲ ಮಾಹಿತಿಗಳು ಯಾರಿಗೆ ತಿಳಿಯಲು ಸಾಧ್ಯವಾಗುತ್ತಪ್ಪ ಅಂದ್ರೆ ಇದೇ ನಮ್ಮ ಮಾನವನಿಗೆ ತಿಳಿಯಲು ಸಾಧ್ಯವಾಗುತ್ತದೆ. ಇಡೀ ಪ್ರಪಂಚವನ್ನೇ ಒಂದು ಜಾಗತಿಕ ಗ್ರಾಮವನ್ನಾಗಿ ಪರಿವರ್ತಿಸುತ್ತದೆ. ಯಾವ ನೀತಿ ಪರಿವರ್ತಿಸುತ್ತದೆ ಅಂದರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿ ಪರಿವರ್ತಿಸುತ್ತದೆ. ವಿಶ್ವದೊಳಗಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳೇನದವಲ್ಲ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ನೋಡಿ ಇರುವುದರ ಜೊತೆಗೆ ವಿಶ್ವವೇ ಒಂದು ಗ್ರಾಮ ಅನ್ನುವಂಥ ಪರಿಕಲ್ಪನೆ ಜೊತೆಗೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಜಾಗತೀಕರಣ ಪ್ರಪಂಚವನ್ನೇ ಒಂದು ಜಾಗತಿಕ ಗ್ರಾಮವನ್ನಾಗಿ ಪರಿವರ್ತಿಸುವಂಥ ಪ್ರಯತ್ನಗಳು ಮಾಡಿಕೊಳ್ಳುತ್ತದೆ. ಇನ್ನು ನಾಲ್ಕನೇ ಅಂಶ ಯಾವುದಪ್ಪ ಅಂದರೆ ಉದ್ಯೋಗಿಗಳಿಗೆ ಮುಕ್ತ ಸಂಚಾರ. ಈ ಜಾಗತೀಕರಣದ ಪ್ರಾಮುಖ್ಯತೆಗಳಲ್ಲಿ ನಾಲ್ಕನೇ ಪ್ರಾಮುಖ್ಯತೆ ಯಾವುದಪ್ಪ ಅಂದ್ರೆ ಉದ್ಯೋಗಿಗಳಿಗೆ ಮುಕ್ತ ಸಂಚಾರವನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಜಾಗತೀಕರಣದಿಂದ ವಿಶ್ವದ ಜನತೆ ಒಂದು ರಾಷ್ಟ್ರದಿಂದ ಬೇರೊಂದು ರಾಷ್ಟ್ರಕ್ಕೆ ಮುಕ್ತವಾಗಿ ಸಂಚರಿಸಬಹುದು ಸ್ನೇಹಿತರೆ. ಜಾಗತೀಕರಣದಿಂದ ವಿಶ್ವದ ಜನತೆ ಏನೈತಲ್ಲ ಈ ವಿಶ್ವದ ಜನತೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಮುಕ್ತವಾಗಿ ಸಂಚರಿಸಬಹುದು. ಇವತ್ತು ನಮ್ಮ ಭಾರತ ರಾಷ್ಟ್ರದೊಳಗಿರ್ತಕ್ಕಂಥ ನಾಗರಿಕರೇನಿದಾರಲ್ಲ ಈ ನಾಗರಿಕರೇನಪ್ಪ ಅಂದ್ರೆ ಮುಕ್ತವಾಗಿ ಇವತ್ತು ಉದ್ಯೋಗಕ್ಕಾಗಿ ಆಗಿರಬಹುದು, ಅಷ್ಟೇ ಅಲ್ಲದೆ ಸ್ನೇಹಿತರೆ ಶಿಕ್ಷಣಕ್ಕಾಗಿ ಆಗಿರಬಹುದು, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ಬೋದು. ಇವತ್ತು ಎಷ್ಟೋ ಭಾರತೀಯರು ಇವತ್ತು ಅಮೇರಿಕ ರಾಷ್ಟ್ರದೊಳಗೆ ಉದ್ಯೋಗಕ್ಕಾಗಿ ಹೋಗಿದ್ದಾರೆ. ಇವತ್ತು ಎಷ್ಟೋ ಭಾರತೀಯರು ಇವತ್ತು ರಷ್ಯಾ ರಾಷ್ಟ್ರದೊಳಗೆ ಉದ್ಯೋಗಕ್ಕಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಇವತ್ತು ಎಷ್ಟೋ ಭಾರತೀಯರು ಶಿಕ್ಷಣಕ್ಕಾಗಿ ಏನಪ್ಪ ಅಂದ್ರೆ ರಷ್ಯಾ ರಾಷ್ಟ್ರಕ್ಕೆ ಹೋಗ್ತಾರ, ಅಮೇರಿಕ ರಾಷ್ಟ್ರಕ್ಕೆ ಹೋಗ್ತಾರ, ಚೀನಾ ರಾಷ್ಟ್ರಕ್ಕೆ ಹೋಗ್ತಾರ, ಉಕ್ರೇನ್ ರಾಷ್ಟ್ರಕ್ಕೆ ಹೋಗ್ತಾರ, ಜರ್ಮನಿ ರಾಷ್ಟ್ರಕ್ಕೆ ಹೋಗ್ತಾರ, ಜಪಾನ್ ರಾಷ್ಟ್ರಕ್ಕೆ ಹೋಗ್ತಾರ. ಈ ರೀತಿ ಏನಪ್ಪ ಅಂದ್ರೆ ಇನ್ನು ಬ್ರಿಟನ್ ಆಗಿರಬಹುದು, ಕೆನಡಾ ಆಗಿರಬಹುದು, ಆಸ್ಟ್ರೇಲಿಯಾ ಆಗಿರಬಹುದು, ದಕ್ಷಿಣ ಆಫ್ರಿಕಾ ಆಗಿರಬಹುದು, ಹೀಗೆ ಹಲವಾರು ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಉದ್ಯೋಗಕ್ಕಾಗಿ ಸಂಚರಿಸುವಂಥ ಪ್ರಯತ್ನಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಶಿಕ್ಷಣಕ್ಕಾಗಿ ಬೇರೆ ರಾಷ್ಟ್ರಕ್ಕೆ ಹೋಗಿದ್ದಾರೆ ಸ್ನೇಹಿತರು. ಇವತ್ತು ಬೇರೆ ಬೇರೆ ರಾಷ್ಟ್ರದವರು ನಮ್ಮ ರಾಷ್ಟ್ರದೊಳಗೆ ಬಂದೇನಪ್ಪ ಅಂದ್ರೆ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಮ್ಮ ರಾಷ್ಟ್ರದವರು ಸಹಿತ ಬೇರೆ ರಾಷ್ಟ್ರದೊಳಗೆ ಹೋಗಿ ಏನಪ್ಪ ಅಂದ್ರೆ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ ಸ್ನೇಹಿತರು. ಇಲ್ಲೇನಪ್ಪ ಅಂದ್ರೆ ಉದ್ಯೋಗಿಗಳಿಗೆ ಸಹಿತ ಮುಕ್ತವಾದಂಥ ಸಂಚಾರಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಇವತ್ತು ಶಿಕ್ಷಣಕ್ಕಾಗಿ ಸಹಿತ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಯಾವ ನೀತಿ ಅವಕಾಶ ಒದಗಿಸಿಕೊಡುತ್ತದಪ್ಪ ಅಂದರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿ. ಇನ್ನು ಐದನೇ ಅಂಶ ಯಾವುದಪ್ಪ ಅಂದರೆ ವಿಶ್ವದ ಸ್ಪರ್ಧೆಗೆ ಅವಕಾಶ ಸ್ನೇಹಿತರೆ. ಈ ಜಾಗತೀಕರಣದಲ್ಲಿ ರಾಷ್ಟ್ರಗಳ ನಡುವೆ ಸ್ಪರ್ಧೆಗೆ ಅವಕಾಶವನ್ನು ಇರ್ತೈತಿ ಸ್ನೇಹಿತರೆ. ಈ ಜಾಗತೀಕರಣ ಅನ್ನುವಂಥ ನೀತಿ ಏನೈತಲ್ಲ ಈ ಜಾಗತೀಕರಣ ಅನ್ನುವಂಥ ನೀತಿಯಲ್ಲಿ ರಾಷ್ಟ್ರಗಳ ನಡುವೆ ಸ್ಪರ್ಧೆಗೆ ಅವಕಾಶ ಇರುತ್ತದೆ. ಅಷ್ಟೇ ಅಲ್ಲದೆ ವ್ಯಕ್ತಿಗಳಾಗಿರಬಹುದು ಮತ್ತು ಕಂಪನಿಗಳೇನದವಲ್ಲ ಈ ವ್ಯಕ್ತಿಗಳಾಗಿರಬಹುದು ಮತ್ತು
ಕಂಪನಿಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸುವಂಥ ಮನೋಭಾವನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಯಾವ ನೀತಿ ಅವಕಾಶ ಕಲ್ಪಿಸಿಕೊಡುತ್ತದಪ್ಪ ಅಂದ್ರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿ ಅವಕಾಶ ಕಲ್ಪಿಸಿಕೊಡುತ್ತದೆ ಸ್ನೇಹಿತರು. ಜಾಗತೀಕರಣದಲ್ಲಿ ರಾಷ್ಟ್ರಗಳ ನಡುವೆ ಸ್ಪರ್ಧೆಗೆ ಅವಕಾಶ ಇರ್ತೈತಿ. ನಮ್ಮ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಕಂಪನಿಗಳು ಬೇರೆ ರಾಷ್ಟ್ರದೊಳಗೆ ಹೋಗಿ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಳ್ಬಹುದು. ಆ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಆ ಗ್ರಾಹಕರನ್ನು ತನ್ನ ಕಡೆ ಸೆಳೆಯುವುದರ ಜೊತೆಗೆ ವಿಶ್ವ ಮಟ್ಟದೊಳಗ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ರಾಷ್ಟ್ರಗಳ ನಡುವೆ ಕೆಲವೊಂದಿಷ್ಟು ಸ್ಪರ್ಧೆಗಳನ್ನು ಏರ್ಪಡುವಂಥ ಪ್ರಯತ್ನಗಳಾಗ್ತವೆ. ಮತ್ತು ವ್ಯಕ್ತಿಗಳಾಗಿರಬಹುದು ಮತ್ತು ಕಂಪನಿಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸುವ ಮನೋಭಾವನೆಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ನೀತಿ ಯಾವುದಪ್ಪ ಅಂದ್ರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿ ಸ್ನೇಹಿತರೆ. ಈ ರೀತಿಯ ಸ್ಪರ್ಧೆಯಿಂದ ಹೊಸ ತಂತ್ರಜ್ಞಾನಗಳಾಗಿರಬಹುದು ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ನೂತನ ಆವಿಷ್ಕಾರ ಮತ್ತು ಮುಂತಾದ ಸುಧಾರಣೆಗಳನ್ನು ಕಂಡುಕೊಳ್ಳಬಹುದು. ನಾವು ವಿಶ್ವದೊಳಗಿರ್ತಕ್ಕಂಥ ಗ್ರಾಹಕರನ್ನು ತನ್ನ ಕಡೆ ಸೆಳಿಬೇಕಪ್ಪ ಅಂದ್ರೆ ಆ ಕಂಪನಿಗಳು ಹೊಸ ಒಂದು ಆವಿಷ್ಕಾರವನ್ನು ಮಾಡಬೇಕು. ತಂತ್ರಜ್ಞಾನಗಳು ಕಂಡುಹಿಡಿಯುವುದಾಗಿರಬಹುದು ಅಥವಾ ವಿಜ್ಞಾನ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕಾರ ಮಾಡುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ವಿಶ್ವಮಟ್ಟದೊಳಗಿರ್ತಕ್ಕಂಥ ಗ್ರಾಹಕರೇನಿದಾರಲ್ಲ ಆ ಗ್ರಾಹಕರು ತನ್ನ ಕಡೆ ಸೆಳೆಯುವುದಕ್ಕೆ ಸಾಧ್ಯವಾಗ್ತೈತಿ. ಗ್ರಾಹಕರು ಆ ಕಂಪನಿಗಳು ತನ್ನ ಕಡೆ ಸೆಳ್ಕೊಂಡು ಹೋಗಪ್ಪ ಅಂದ್ರೆ ವಿಶ್ವ ಮಟ್ಟದೊಳಗೆ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಪ್ರಯತ್ನಗಳು ಮಾಡ್ತಾವ. ರಾಷ್ಟ್ರಗಳ ನಡುವೆ ಏನಪ್ಪ ಅಂದ್ರೆ ಸ್ಪರ್ಧೆಯನ್ನು ಉಂಟು ಮಾಡುವಂಥ ಪ್ರಯತ್ನಗಳು ಮಾಡ್ತಾವ. ಅಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಸಹಿತ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಪ್ರಯತ್ನ ಯಾವ ನೀತಿಯ ಮೂಲಕ ಮಾಡಿಕೊಳ್ಬೋದಪ್ಪ ಅಂದರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿಯ ಮೂಲಕ. ಇನ್ನು 6ನೇ ಅಂಶ ಯಾವುದಪ್ಪ ಅಂದರೆ ಹೊರಗುತ್ತಿಗೆ ಸ್ನೇಹಿತರೆ. ಜಾಗತೀಕರಣದ ಪ್ರಾಮುಖ್ಯತೆಗಳಲ್ಲಿ 6ನೇ ಪ್ರಾಮುಖ್ಯತೆ ಯಾವುದಂದರೆ ಹೊರಗುತ್ತಿಗೆ. ಈ ಜಾಗತೀಕರಣದ ಪರಿಣಾಮವಾಗಿ ಒಂದು ರಾಷ್ಟ್ರದ ಕಂಪನಿಗಳು ಬೇರೆ ರಾಷ್ಟ್ರದಲ್ಲಿನ ಕಂಪನಿಗಳಿಂದ ಕೆಲಸ ಮಾಡಿಸುವ ನಿರಂತರ ಸೇವೆಯನ್ನು ಪಡೆದುಕೊಳ್ಳುವ ಬಾಹ್ಯ ಸಂಪನ್ಮೂಲ ಬಳಕೆ ಮತ್ತು ಗಳಿಕೆಯಾಗಿರುತ್ತದೆ ಸ್ನೇಹಿತರೆ. ಈ ಜಾಗತೀಕರಣದ ಪರಿಣಾಮವಾಗಿ ಒಂದು ರಾಷ್ಟ್ರದ ಕಂಪನಿಗಳು ಬೇರೆ ರಾಷ್ಟ್ರದಲ್ಲಿನ ಕಂಪನಿಗಳಿಂದ ಕೆಲಸ ಮಾಡುವಂಥ ನಿರಂತರ ಸೇವೆಯನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆಯಾಗಿದೆ. ಇವತ್ತು ಜಾಗತೀಕರಣ ಅನ್ನುವಂಥ ನೀತಿಯಿಂದ ಇವತ್ತು ಇನ್ಫೋಸಿಸ್ ಕಂಪನಿಗಳಾಗಿರಬಹುದು, ವಿಪ್ರೋ ಅನ್ನುವಂಥ ಕಂಪನಿಗಳಾಗಿರಬಹುದು ಮತ್ತು ಇತರೆ IT ಕಂಪನಿಗಳೇನಿದಾವಲ್ಲ ಈ ಕಂಪನಿಗಳು ಹೊರಗುತ್ತಿಗೆ ಸೇವೆಯನ್ನು ಪಡೆಯುತ್ತಿವೆ. ಜಾಗತೀಕರಣದ ಪರಿಣಾಮವಾಗಿ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಕಂಪನಿಗಳೇನಿದಾವಲ್ಲ ಬೇರೆ ರಾಷ್ಟ್ರದಲ್ಲಿರ್ತಕ್ಕಂಥ ಕಂಪನಿಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿಸಿಕೊಳ್ಳುವಂಥ ಪ್ರಯತ್ನಗಳು ಮಾಡ್ಕೊಳ್ತಾವ. ನಿರಂತರವಾದಂಥ ಸೇವೆಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾವ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಬಾಹ್ಯ ಸಂಪನ್ಮೂಲ ಬಳಕೆ ಆಗಿರಬಹುದು ಮತ್ತು ಗಳಿಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾವೆ. ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬೇಕಾದ್ರೆ ಇವತ್ತು ಇನ್ಫೋಸಿಸ್ ಸಂಸ್ಥೆಗಳನ್ನು ತೆಗೆದುಕೊಂಡು ನೋಡ್ರಿ, ವಿಪ್ರೋ ಅನ್ನುವಂಥ ಸಂಸ್ಥೆ ತೆಗೆದುಕೊಂಡು ನೋಡ್ರಿ ಮತ್ತು ಇತರೆ IT ಕಂಪನಿಗಳೇನಿದಾವಲ್ಲ ಈ ಎಲ್ಲ ಕಂಪನಿಗಳು ಹೊರಗುತ್ತಿಗೆ ಸೇವೆಗಳನ್ನು ಪಡೆಯುತ್ತಿವೆ ಸ್ನೇಹಿತರೆ. ಇನ್ನು 7ನೇ ಅಂಶ ಯಾವುದಪ್ಪ ಅಂದರೆ ಮಾನವ ಸಂಪನ್ಮೂಲ ಬಳಕೆ. ಯಾವ ಸಂಪನ್ಮೂಲ ಬಳಕೆ? ಮಾನವ ಸಂಪನ್ಮೂಲ ಬಳಕೆ. ಈ ಜಾಗತೀಕರಣದಲ್ಲಿ ಸಂಪರ್ಕ ಮತ್ತು ತಂತ್ರಜ್ಞಾನದಲ್ಲಿ ಆದಂಥ ಬದಲಾವಣೆಯಿಂದ ಮಾನವ ಸಂಪನ್ಮೂಲದಿಂದ ಗರಿಷ್ಠ ಬಳಕೆಗೆ ಅವಕಾಶವನ್ನು ಕಲ್ಪಿಸಿದೆ. ಈ ಜಾಗತೀಕರಣದಲ್ಲಿ ಎಷ್ಟು ಜನಸಂಖ್ಯೆ ಇರ್ತೈತಲ್ಲ ಅಷ್ಟು ಜನಸಂಖ್ಯೆ ಒಳ್ಳೆಯದು. ಇಲ್ಲಿ ಎಷ್ಟು ಅಧಿಕ ಜನಸಂಖ್ಯೆ ಇರ್ತೈತಲ್ಲ ಅಷ್ಟೇನಪ್ಪ ಅಂದರೆ ಇದು ಒಳ್ಳೆಯದಾಗ್ತೈತಿ. ಯಾವುದೇ ರೀತಿಯ ಶಾಪವಾಗಿ ಇದೇನಪ್ಪ ಅಂದರೆ ಪರಿಣಮಿಸುವುದಿಲ್ಲ ಸ್ನೇಹಿತರೆ. ಇವತ್ತು ಜಾಗತೀಕರಣದಲ್ಲಿ ಸಂಪರ್ಕ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗೈತಿ, ತಂತ್ರಜ್ಞಾನ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗೈತಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಜಾಗತೀಕರಣ ಅನ್ನುವಂಥ ನೀತಿ ಒಳಗೆ ಅತ್ಯಧಿಕ ಜನಸಂಖ್ಯೆ ಇರಬೇಕಂತ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿ ಅತ್ಯಧಿಕ ಜನಸಂಖ್ಯೆ ಇತ್ತಪ್ಪ ಅಂದ್ರೆ ಯಾವುದೇ ರೀತಿ ಶಾಪವಾಗಿ ಪರಿಣಮಿಸುವುದಿಲ್ಲ ಅಂತ ಯಾವ ನೀತಿ ಹೇಳ್ತಂದ್ರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿ ಹೇಳ್ತೈತಿ.
ಇನ್ನು ರಾಜಕೀಯ ಪರಿಣಾಮಗಳು. ಈ ರಾಜಕೀಯ ಪರಿಣಾಮಗಳಲ್ಲಿ ಮೊದಲನೇ ರಾಜಕೀಯ ಪರಿಣಾಮ ಯಾವುದಂದ್ರೆ ಶಕ್ತಿ ರಾಷ್ಟ್ರಗಳ ಒತ್ತಡ. ಯಾವ ರಾಷ್ಟ್ರಗಳ ಒತ್ತಡ? ಶಕ್ತಿ ರಾಷ್ಟ್ರಗಳ ಒತ್ತಡ. ಸ್ವಲ್ಪ ಹುಷಾರಿಲ್ಲ, ಅದಕ್ಕಾಗಿ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಐತಿ, ಇರ್ಲಿ ಕೇಳ್ರಿ. ಜಾಗತೀಕರಣದ ಪರಿಣಾಮಗಳಲ್ಲಿ, ರಾಜಕೀಯ ಪರಿಣಾಮಗಳಲ್ಲಿ ಮೊದಲನೇ ಪರಿಣಾಮ ಯಾವುದಂದ್ರೆ ಶಕ್ತಿ ರಾಷ್ಟ್ರಗಳ ಒತ್ತಡ. ಜಾಗತೀಕರಣದ ಪರಿಣಾಮವಾಗಿ ಹಣಕಾಸಿನ ವ್ಯವಸ್ಥೆ ಒಳಗ ಬದಲಾವಣೆಗಳನ್ನು ತರಲಾಗಿದೆ ಸ್ನೇಹಿತರೆ, ಬದಲಾವಣೆಗಳನ್ನು ತರಲಾಗಿದೆ. ಇವತ್ತು ದೊಡ್ಡ ದೊಡ್ಡ ರಾಷ್ಟ್ರಗಳೇನಿದಾವಲ್ಲ, ಇವತ್ತು ತನ್ನದೇ ಆಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ಅಥವಾ ಆರ್ಥಿಕ ವ್ಯವಸ್ಥೆ ಒಳಗೆ ತನ್ನದೇ ಆಗಿರ್ತಕ್ಕಂಥ ಸದೃಢತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಂತೆ ನಾವು ಕರಿತೇವಲ್ಲ, ಈ ಅದಾವಲ್ಲ, ಈ ದೊಡ್ಡ ರಾಷ್ಟ್ರಗಳೇನಿದಾವಲ್ಲ, ಆ ರಾಷ್ಟ್ರಗಳು ಆರ್ಥಿಕ ನೀತಿಗಳೇನು ಜಾರಿಗೆ ತರ್ತಾವಲ್ಲ, ಆ ಆರ್ಥಿಕ ನೀತಿಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಇವತ್ತು ಹಿಂದುಳಿದ ರಾಷ್ಟ್ರಗಳಾಗಿರಬಹುದು ಮತ್ತು ಸಣ್ಣ ಪುಟ್ಟ ರಾಷ್ಟ್ರಗಳೇನಿದಾವಲ್ಲ ಒಪ್ಪಿಕೊಳ್ಳಬೇಕಾದಂಥ ಅನಿವಾರ್ಯತೆಯಲ್ಲಿ ಕಂಡುಕೊಳ್ಳಬಹುದಪ್ಪ ಅಂದರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿಯಲ್ಲಿ. ಆ ರಾಷ್ಟ್ರಗಳಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ. ಯಾಕಪ್ಪ ಅಂದ್ರೆ ಏನಾದರೂ ಅವುಗಳನ್ನು ವಿರೋಧಗಳನ್ನು ಮಾಡಿದರೆ, ಏನಾದ್ರೆ ದೊಡ್ಡ ರಾಷ್ಟ್ರಗಳು ತೆಗೆದುಕೊಂಡಿರ್ತಕ್ಕಂಥ ಆರ್ಥಿಕ ನೀತಿಗಳೇನಿದಾವಲ್ಲ, ಆ ಆರ್ಥಿಕ ನೀತಿಗಳಿಗೆ ಸಣ್ಣ ಪುಟ್ಟ ರಾಷ್ಟ್ರಗಳು ವಿರೋಧ ಮಾಡಿದರೆ ಆ ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ಆರ್ಥಿಕ ನಿಬಂಧನೆಗಳನ್ನು ಹೇರುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾರೆ. ಅದಕ್ಕಾಗಿ ಈ ಸಣ್ಣ ಪುಟ್ಟ ರಾಷ್ಟ್ರಗಳೇನಿದಾವಲ್ಲ, ಈ ಹಿಂದುಳಿದ ರಾಷ್ಟ್ರಗಳೇನಿದಾವಲ್ಲ, ದೊಡ್ಡ ರಾಷ್ಟ್ರಗಳು ತೆಗೆದುಕೊಂಡಿರ್ತಕ್ಕಂಥ ಆರ್ಥಿಕ ನೀತಿಗಳನ್ನು ಒಪ್ಪಿಕೊಳ್ಳುವಂಥ ಪ್ರಯತ್ನಗಳಾಗ್ತವೆ ಸ್ನೇಹಿತರೆ. ಯಾವ ನೀತಿಯಲ್ಲಪ್ಪ ಅಂದ್ರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿಯಲ್ಲಿ. ಶಕ್ತಿ ರಾಷ್ಟ್ರಗಳ ಒತ್ತಡಕ್ಕೆ ಮಣಿಯುವಂಥ ಪ್ರಯತ್ನಗಳಾಗ್ತವ ಯಾವ ನೀತಿಯಲ್ಲಪ್ಪ ಅಂದ್ರೆ ಇದೇ ನಮ್ಮ ಜಾಗತೀಕರಣ ಅನ್ನುವಂಥ ನೀತಿಯಲ್ಲಿ. ಇನ್ನು ಮೂರನೇ ಅಂಶ ಯಾವುದಪ್ಪ ಅಂದರೆ ಪರಮಾಧಿಕಾರಕ್ಕೆ ಧಕ್ಕೆ ಸ್ನೇಹಿತರೆ. ಪರಮಾಧಿಕಾರ ಹೊಂದಿರುವ ರಾಷ್ಟ್ರಗಳು ಅಂದ್ರೆ ಸಾರ್ವಭೌಮ ಹೊಂದಿರುವ ರಾಷ್ಟ್ರಗಳಂತೆ ನಾವು ಕರಿತೇವಲ್ಲ, ಈ ರಾಷ್ಟ್ರಗಳು ತಮ್ಮ ವ್ಯಾಪಾರ ವಹಿವಾಟು ಆಗಿರಬಹುದು, ಸಂಪರ್ಕ ಆಗಿರಬಹುದು, ಹಣಕಾಸು ಆಗಿರಬಹುದು ಇತ್ಯಾದಿ ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದಾವಲ್ಲ, ಈ ನಿರ್ಧಾರಗಳು ಬೃಹತ್ ರಾಷ್ಟ್ರಗಳ ಪ್ರಭಾವವನ್ನು ಇರುತ್ತವೆ ಸ್ನೇಹಿತರೆ. ಪರಮಾಧಿಕಾರ ಹೊಂದಿರತಕ್ಕಂಥ ರಾಷ್ಟ್ರಗಳು ಇವತ್ತು ಯಾವುದಾದ್ರೂ ಒಂದು ವ್ಯಾಪಾರ ಕ್ಷೇತ್ರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ, ಇವತ್ತ ಸಂಪರ್ಕ ಕ್ಷೇತ್ರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ, ಹಣಕಾಸಿನ ಕ್ಷೇತ್ರದೊಳಗೆ ಯಾವುದಾದ್ರೂ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಅಲ್ಲೇನಪ್ಪ ಅಂದ್ರೆ ದೊಡ್ಡ ರಾಷ್ಟ್ರಗಳ ಪ್ರಭಾವ ಇರುತ್ತದೆ ಅಂತ ಹೇಳಬಹುದು. ಜಾಗತೀಕರಣದಲ್ಲಿ ರಾಷ್ಟ್ರದ ಆಂತರಿಕ ವಿಚಾರದಲ್ಲಿ ಮತ್ತೊಂದು ರಾಷ್ಟ್ರ ಹಸ್ತಕ್ಷೇಪ ಮಾಡುವುದರಿಂದ ಇಡೀ ನಮ್ಮ ಪರಮಾಧಿಕಾರ ವ್ಯವಸ್ಥೆ ಏನೈತಲ್ಲ ಅಥವಾ ಸಾರ್ವಭೌಮತ್ವ ವ್ಯವಸ್ಥೆ ಏನೈತಲ್ಲ ಆ ವ್ಯವಸ್ಥೆಗೆ ಧಕ್ಕೆ ಬರುತ್ತದೆ ಸ್ನೇಹಿತರೆ. ಯಾವ ನೀತಿಯಿಂದಪ್ಪ ಅಂದರೆ ಇದೇ ಜಾಗತೀಕರಣ ನೀತಿಯಿಂದ. ನಮ್ಮ ಭಾರತ ರಾಷ್ಟ್ರ ಸಾರ್ವಭೌಮ ಹೊಂದಿರತಕ್ಕಂಥ ರಾಷ್ಟ್ರ. ಇವತ್ತು ಏನಾದರೂ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ವತಂತ್ರವಾಗಿ, ಮುಕ್ತವಾಗಿ, ನಿರ್ಭೀತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೈತಿ. ಈ ಜಾಗತೀಕರಣದಲ್ಲಿ ಏನಪ್ಪ ಅಂದ್ರೆ ಇವತ್ತು ಜಾಗತೀಕರಣದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಪ್ಪ ಅಂದರೆ ಮತ್ತೊಂದು ರಾಷ್ಟ್ರಕ್ಕೆ ಏನಪ್ಪ ಅಂದ್ರೆ ಮತ್ತೊಂದು ರಾಷ್ಟ್ರದ ಹಿತವನ್ನು ಇಟ್ಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತೈತಿ. ಈ ರೀತಿ ಆಗುವುದರಿಂದ ಏನಪ್ಪ ಅಂದರೆ ಹಸ್ತಕ್ಷೇಪ ಆಗುವುದರಿಂದ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಪರಮಾಧಿಕಾರ ವ್ಯವಸ್ಥೆ ಏನಾಗ್ತೈತಲ್ಲ, ಈ ಪರಮಾಧಿಕಾರ ವ್ಯವಸ್ಥೆಗೆ ಧಕ್ಕೆ ಆಗುತ್ತದೆ ಸ್ನೇಹಿತರೆ. ಇನ್ನು ಮೂರನೇ ಅಂಶ ಯಾವುದಪ್ಪ ಅಂದರೆ ಸಾಂಸ್ಕೃತಿಕ ದಾಳಿ. ರಾಷ್ಟ್ರ ನಿರ್ಮಾಣ ಕಾರ್ಯಗಳಲ್ಲಿ ಯುವ ಪೀಳಿಗೆ ತನ್ನದೇ ಆಗಿರ್ತಕ್ಕಂಥ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ ಸ್ನೇಹಿತರೆ. ರಾಷ್ಟ್ರ ನಿರ್ಮಾಣದ ಕಾರ್ಯಗಳಲ್ಲಿ ನಮ್ಮ ಯುವ ಜನಾಂಗ ಅಂತ ನಾವು ಕರಿತಲ್ಲ, ನಾವು ಆಗಿರಬಹುದು, ನೀವು ಆಗಿರಬಹುದು, ನಮ್ಮ ಯುವ ಪೀಳಿಗೆ ಏನೈತಲ್ಲ ಈ ಯುವ ಪೀಳಿಗೆ ತನ್ನದೇ ಆಗಿರ್ತಕ್ಕಂಥ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ.
ಸಂಸ್ಕೃತಿ ರಾಷ್ಟ್ರದಿಂದ ಇವತ್ತೇನಪ್ಪ ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಸಂಸ್ಕೃತಿ ವಿಭಿನ್ನವಾಗಿರುತ್ತವೆ. ಜಾಗತೀಕರಣದಿಂದ ಏನಪ್ಪ ಅಂದರೆ ದೇಶದ ಸಂಸ್ಕೃತಿ ತರೋದು ಬೇರೆ ದೇಶದ ಸಂಸ್ಕೃತಿಗೆ ಮಾರು ಹೋಗುತ್ತಿದೆ. ನಮ್ಮ ಯುವ ಜನಾಂಗ ಏನೈತಲ್ಲ, ಈ ಯುವ ಜನಾಂಗ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಸಂಸ್ಕೃತಿ, ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಸಂಪ್ರದಾಯ ಆಗಿರಬಹುದು, ರೂಢಿಗಳಾಗಿರಬಹುದು, ಕೆಲವೊಂದಿಷ್ಟು ನಿಯಮಗಳೇನಿದಾವಲ್ಲ, ಈ ನಿಯಮಗಳನ್ನು ತೊರೆದು ಬೇರೆ ರಾಷ್ಟ್ರದ ಸಂಸ್ಕೃತಿಗೆ ಮೊರೆ ಹೋಗುತ್ತಿದ್ದಾರೆ ಸ್ನೇಹಿತರೆ. ಇವತ್ತು ಪ್ರತಿಯೊಂದು ರಾಷ್ಟ್ರ ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಒಳಗೊಂಡೈತಿ. ಇವತ್ತು ಅಮೇರಿಕ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಚೀನಾ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಜಪಾನ್ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಜರ್ಮನಿ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ರಷ್ಯಾ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಇಟಲಿ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ನಮ್ಮ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಪಾಕಿಸ್ತಾನ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ. ಪ್ರತಿಯೊಂದು ರಾಷ್ಟ್ರ ತನ್ನದೇ ಆಗಿರ್ತಕ್ಕಂಥ ಮಣ್ಣಿನ ಗುಣವನ್ನು ಒಳಗೊಂಡಿರುತ್ತವೆ ಸ್ನೇಹಿತರೆ, ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಒಳಗೊಂಡಿರುತ್ತವೆ. ಇವತ್ತು ಅಮೇರಿಕ ರಾಷ್ಟ್ರದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಸಂಸ್ಕೃತಿ ಗುಣವನ್ನು ಒಳಗೊಂಡಿದೆ. ಇವತ್ತು ಆಸ್ಟ್ರೇಲಿಯಾ ರಾಷ್ಟ್ರದೊಳಗೆ ಮೂಲ ನಿವಾಸಿತನ ಗುಣವನ್ನು ಒಳಗೊಂಡಿದೆ. ಇವತ್ತು ಆಫ್ರಿಕಾ ರಾಷ್ಟ್ರಗಳಲ್ಲಿ ತೆಗೆದುಕೊಂಡು ನೋಡ್ರಿ, ಅಲ್ಲೇನಪ್ಪ ಅಂದ್ರೆ ಜನಾಂಗೀಯತೆ ವ್ಯವಸ್ಥೆಗಳನ್ನು ನಾವು ಕಂಡುಕೊಳ್ಳಬಹುದು. ಇವತ್ತು ಇಂಗ್ಲೆಂಡ್ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಅಲ್ಲಿ ಸಾಂಪ್ರದಾಯಿಕ ಗುಣವನ್ನು ಒಳಗೊಂಡಿದೆ. ನಮ್ಮ ಭಾರತ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ವೈವಿಧ್ಯಮಯ ಸಂಸ್ಕೃತಿ ಗುಣವನ್ನು ಒಳಗೊಂಡಿದೆ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆಗಿರ್ತಕ್ಕಂಥ ಮಣ್ಣಿನ ಗುಣವನ್ನು ಒಳಗೊಂಡಿದೆ ಸ್ನೇಹಿತರೆ. ಪ್ರಸ್ತುತ ಈ ಜಾಗತೀಕರಣ ಅನ್ನುವಂಥ ನೀತಿಯಿಂದಾಗಿ ಒಂದು ರಾಷ್ಟ್ರ ಈ ಜಾಗತೀಕರಣ ಅನ್ನುವಂಥ ನೀತಿಯಿಂದಾಗಿ ರಾಷ್ಟ್ರಗಳೇನು ಮಾಡಾಕತ್ತವಪ್ಪ ಅಂದ್ರೆ ತನ್ನ ದೇಶದ ಸಂಸ್ಕೃತಿಯನ್ನು ತೊರೆದು ಬೇರೆ ದೇಶದ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾರೆ ಸ್ನೇಹಿತರೆ. ನಮ್ಮ ಯುವ ಜನಾಂಗ ವಿದೇಶಿಯ ವ್ಯಾಮೋಹಕ್ಕೆ ಸಿಲುಕಿ, ವಿದೇಶಿಯ ಸಂಸ್ಕೃತಿಗೆ ಸಿಲುಕಿ, ವಿದೇಶಿಯ ಇವತ್ತು ಕೆಲವೊಂದಿಷ್ಟು ನಿಯಮಗಳಿಗೆ ಸಿಲುಕಿ ರಾಷ್ಟ್ರವನ್ನು ತಪ್ಪು ದಾರಿಗೆ ಕೊಂಡೊಯ್ಯುವಂಥ ಪ್ರಯತ್ನಗಳನ್ನು ನಾವೆಲ್ಲಿ ಕಂಡುಕೊಳ್ಬೋದಪ್ಪ ಅಂದರೆ ಇದೇ ಜಾಗತೀಕರಣ ನೀತಿಯ ಮೂಲಕ ಕಂಡುಕೊಳ್ಳಬಹುದು ಸ್ನೇಹಿತರೆ. ಇನ್ನು 4ನೇ ಅಂಶ ಯಾವುದಪ್ಪ ಅಂದರೆ ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ. ಯಾವ ಶೈಲಿಗೆ ಗುಲಾಮರಾಗುತ್ತಾರೆ? ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ. ಆಧುನಿಕತೆಯ ಅಮಲಿನಲ್ಲಿ ನಮ್ಮ ಯುವ ಜನಾಂಗ ಆಹಾರ ಆಗಿರಬಹುದು, ಅಭ್ಯಾಸ ಆಗಿರಬಹುದು, ವಿಚಾರ ಆಗಿರಬಹುದು, ಉಡುಗೆ ಆಗಿರಬಹುದು, ತೊಡುಗೆ ಆಗಿರಬಹುದು, ಇಲ್ಲೇನಪ್ಪ ಅಂದರೆ ಇನ್ನಿತರ ವ್ಯವಸ್ಥೆಗಳಲ್ಲಿ ಬದಲಾವಣೆಯಾಗುತ್ತಿವೆ ಸ್ನೇಹಿತರೆ. ನಾವು ತಿನ್ನುವಂಥ ಆಹಾರ ವ್ಯವಸ್ಥೆ ಒಳಗೆ ಬದಲಾವಣೆ ಆಗೈತಿ. ಪ್ರಸ್ತುತ ಈ ಯುವ ಜನಾಂಗ ಏನೈತಲ್ಲ, ತಿನ್ನುವಂಥ ವ್ಯವಸ್ಥೆ ಅಂದರೆ ತಿನ್ನುವಂಥ ಆಹಾರ ಪದ್ಧತಿ ಏನೈತಲ್ಲ, ಈ ಆಹಾರ ಪದ್ಧತಿಯಲ್ಲಿ ಸಹಿತ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ಇವತ್ತು ಆಚಾರ ವಿಚಾರಗಳಲ್ಲಿ ಸಹಿತ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ಉಡುಗೆ ತೊಡುಗೆಗಳಲ್ಲಿ ಸಹಿತ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಪರಸ್ಪರ ಸಂಬಂಧಗಳಲ್ಲಿ ಈಗ ಅವಾಗಿನಂಗ ಹಿರಿಯರಿಗೆ ಯಾವುದೇ ರೀತಿ ಗೌರವಗಳನ್ನು ಕೊಡ್ತಾ ಇಲ್ಲ. ಮಾನವೀಯ ಮೌಲ್ಯಗಳನ್ನು ಸಹಿತ ಕಳೆದುಕೊಳ್ಳುತ್ತಿದ್ದಾರೆ ನಮ್ಮ ಯುವ ಜನಾಂಗ. ಮೊದಲು ನಾವು ಸಣ್ಣವರಿದ್ದಾಗ ಅವಾಗ ಏನು ಮಾಡ್ತಿದ್ರಪ್ಪ ಅಂದ್ರೆ, ಇವತ್ತು ಅಜ್ಜಿ ಆಗಿರ್ಬೋದು ಅಥವಾ ಅವ್ವ ಆಗಿರ್ಬೋದು, ಆಯಿ ಮನೆಯಾಗಿದ್ದೇವೆ ಅಂದ್ರೆ ಅಜ್ಜಿ, ಅವ್ವನ ಮನೆಯಾಗಿದ್ದೇವೆ ಅಂದ್ರೆ ಅವ್ವನೇ ಅಂತ ತಿಳ್ಕೊಂಬಿಟ್ಟು ಕೇಳಲಿ. ಅವಾಗ ಏನು ಮಾಡ್ತಿದ್ರಪ್ಪ ಅಂದ್ರೆ, ಸಣ್ಣವರಿದ್ದಾಗ ಬೆಳಗ್ಗೆ ಅವ್ವ ರೊಟ್ಟಿ ಮಾಡಕ್ಕೆ ಕೂತಾಳಪ್ಪ ಅಂದ್ರೆ ಒಂದು ಬಿಸಿ ರೊಟ್ಟಿ ತೊಗೊಂಡು ಶಿಸ್ತಾಗೇನು ಮುಟ್ಗಿ ಮಾಡಿ ಕೊಡ್ತೀವಿ ಮಕ್ಕಳಿಗೆ. ಆ ಮೊಟ್ಟಿಗೆ ಬಿಸಿ ರೊಟ್ಟಿ ತೊಗೊಂಡು ಅದು ಕಲ್ಗಲ್ ಗುಂಡ್ನಾಗ ಹಾಕೇನಪ್ಪ ಅಂದ್ರೆ ಅದಕ್ಕೆ ಸಣ್ಣಗೆ ಕುಟ್ಟಿ ಅದಕ್ಕೆ ಅದರೊಳಗೆ ಬೆಳ್ಳುಳ್ಳಿ ಹಾಕಿ, ಉಪ್ಪು ಹಾಕಿ, ಖಾರ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಮಸ್ತಾಗೇನಪ್ಪ ಮೊಟ್ಗಿ ಮಾಡಿಕೊಡ್ತಿದ್ರು. ಅವಾಗಿನ ಆಹಾರ ಪದ್ಧತಿ. ಈಗ ತಿನ್ನುವಂಥ ಆಹಾರ ಪದ್ಧತಿ ಒಳಗೆ ಬದಲಾವಣೆ ಆಗೈತಿ. ನಾವು ಉಡುಗೆ ತೊಡುಗೆಗಳನ್ನು ಸಹಿತ ಬದಲಾವಣೆ ಆಗೈತಿ. ಅವಾಗಿನ ಕಾಲನಾಗ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಪಟ್ಕ ಸುತ್ಕೊಳ್ತಿದ್ರು ತಲೆಗೆ. ಕಂಪಲ್ಸರಿ ಏನಪ್ಪ ಅಂದ್ರೆ ಪಟ್ಕ, ಧೋತಿ ಹಾಕ್ಕೊಳ್ತಿದ್ರು, ಜುಬ್ಬ ಹಾಕ್ಕೊಂಡು ಪಟ್ಕ ಹಾಕ್ಕೊಳ್ತಿದ್ರು. ಈಗೇನಾಗೈತಿ, ಈಗಿನ ನಮ್ಮ ಯುವ ಜನಾಂಗದ ಬಟ್ಟೆಗಳನ್ನು ನೋಡಬೇಕು. ಟಿ ಶರ್ಟ್ ಹಾಕ್ಕೊಂಡಿರ್ತಾರೆ ಹೆಂಗಪ್ಪ, ಪೂರ ಜಾತ್ರೆ ಟಿ ಶರ್ಟ್. ಆ ಜೀನ್ಸ್ ಪ್ಯಾಂಟ್ ನೋಡ್ಬೇಕು, ಕಟ್ ಇದ್ದಿರ್ತೈತಿ. ಈ ರೀತಿ ಏನಪ್ಪ ಅಂದ್ರೆ ಮತ್ತೊಂದು ರಾಷ್ಟ್ರದ ಜೀವನ ಶೈಲಿಗೆ ಗುಲಾಮರಾಗಕತ್ತಾರ. ನಮ್ಮ ಮಹಿಳೆಯರ ಉಡುಗೆಗಳಲ್ಲಿ ಸಹಿತ ಬದಲಾವಣೆ ಆಗೈತಿ.
ನಮ್ಮ ಮಹಿಳೆಯರ ಉಡುಗೆಗಳಲ್ಲಿ ಹಿಂದಿನ ಕಾಲಿನ ಮಹಿಳೆಯರು ಏನಪ್ಪ ಅಂದ್ರೆ ಕುಬ್ಸ ಹಾಕ್ಕೊಂಡು ನೆಕ್ಸ್ಟ್ ಇಲ್ಕಲ್ ಸೀರೆ ಉಟ್ಕೊಂಡು ಟೊಂಕನೆ ಡಾಬಾ ಹಾಕ್ಕೊಂಡು ಕೊಳ್ಳಾಗ ಬಂಗಾರ ಹಾಕ್ಕೊಂಡು ಹಣಿ ಮ್ಯಾಗ ಒಂಥರ ದಪ್ಪಗೆ ಒಂಥರ ಕುಕ್ಮ ಇಟ್ಕೊಂಡು ಸರಿಯಾಗಿ ಹೆಣಲ್ ಹಾಕ್ಕೊಂಡು ಬಂದ್ರೆ ಅದೊಂದು ರೀತಿ ಒಂದು ಕಳೆನೇ ಬೇರೆ ಇರ್ತಿತ್ತು. ಬಟ್ ಈಗಿನ ಮಹಿಳೆಯರಲ್ಲಿ ಉಡುಗೆ ತೊಡುಗೆ ಚೇಂಜ್ ಆಗೈತಿ, ಉಡುಗೆ ತೊಡುಗೆಗಳನ್ನು ಚೇಂಜ್ ಆಗೈತಿ. ತಿನ್ನುವಂಥ ಆಹಾರ ಪದ್ಧತಿಗಳು ಅಷ್ಟೇ ಅಲ್ಲ ಸ್ನೇಹಿತರೆ, ಉಡುಗೆ ತೊಡುಗೆಗಳಲ್ಲಿ ಪರಸ್ಪರ ಸಂಬಂಧಗಳು ಏನೂ ಇಲ್ಲಿಗ. ಅವಾಗೇನಪ್ಪ ಅಂದ್ರೆ ದಸರಾ ಸೂಟಿ ಬತ್ತಪ್ಪ ಅಂದ್ರೆ, ದಸರಾ ಸೂಟಿ ಆಗಿರ್ಬೋದು ಅಥವಾ ಬೇಸಿಗೆ ರಜಾ ಬತ್ತಪ್ಪ ಹೆಂಗಿರ್ತಿತ್ತು ನಮ್ಮ ಪರಿಸ್ಥಿತಿ ಅಪ್ಪ ಅಂದ್ರೆ, ಆಯಿ ಮನೆಗೋ ಅಥವಾ ಅತ್ತಿ ಮನೆಗಾಗಿರ್ಬೋದು ಸಂಬಂಧಿಕರ ಮನೆಗೆ ಹೋಗ್ಬಿಡ್ತಿದ್ವು ಒಂದು 10 ದಿನ. ಬ್ಯಾಸ್ಗೆ ಸೂಟಿ ಒಳಗಂತ್ರ ಅಲ್ಲೇ ಒಂದು 10 ದಿನ ಇಲ್ಲೊಂದು 10 ದಿನ ಒಟ್ಟು 2-3 ತಿಂಗಳು ಟೈಮ್ ಕಳೆದು ಬಿಡ್ತಿದ್ದನು. ಈ ರೀತಿ ವ್ಯವಸ್ಥೆ ಇತ್ತು. ಈಗೇನಿಲ್ಲ, ಬ್ಯಾಸ್ಗೆ ಸೂಟಿ ಕೊಟ್ರಂತ ಮಾರ್ಚ್ ತಿಂಗಳ ಸೂಟಿ ಕೊಟ್ಟರೆ ಏಪ್ರಿಲ್ 5ನೇ ತಾರೀಕಿಗೆ ಕೋಚಿಂಗ್ ಸ್ಟಾರ್ಟ್ ಆಗ್ತಾವ. ಏಪ್ರಿಲ್ 5ನೇ ತಾರೀಕಿಗೆ ಒಯ್ದು ಕೋಚಿಂಗ್ ಬಿಟ್ರೆ ಅಂತ ತಿಳ್ಕೊ, ನೆಕ್ಸ್ಟ್ ಮೇ ಎಂಡಿಗೆ ಮತ್ತೆ ಕರ್ಕೊಂಬರ್ತಾರೆ, ಜೂನ್ 5 ಮತ್ತೆ ಸಾಲಿಗೆ ಹಾಕ್ಬಿಡ್ತಾರೆ. ಹುಡುಗರಲ್ಲಿ ನಾವು ನಮ್ಮ ಯುವ ಜನಾಂಗ ಅಂದ್ರೆ ಮಕ್ಕಳಲ್ಲಿ ಏನಪ್ಪ ಪರಸ್ಪರ ಸಂಬಂಧಗಳಿಲ್ಲ. ಮತ್ತೇನಪ್ಪ ಹಿರಿಯರಿಗೆ ಯಾವುದೇ ರೀತಿ ಗೌರವ ಕೊಡಂಗಿಲ್ಲ. ಈಗಿನ ಯುವ ಜನಾಂಗ ಏನೈತಲ್ಲ, ಹಿರಿಯರಲ್ಲಿ ಯಾವುದೇ ರೀತಿ ಗೌರವನೇ ಇಲ್ಲ. ಮಾನವೀಯ ಮೌಲ್ಯಗಳ ತೀರಾ ಏನಪ್ಪ ಕಳೆದುಕೊಳ್ಳಾಕತ್ತವ. ಯಾಕಪ್ಪ ಅಂದ್ರೆ ಈ ಜಾಗತೀಕರಣ ಅನ್ನುವಂಥ ನೀತಿಯಿಂದಾಗಿ ಏನಪ್ಪ ಅಂದ್ರೆ ನಮ್ಮ ಯುವ ಜನಾಂಗ ಜೀವನ ಶೈಲಿಗೆ ಗುಲಾಮರಾಗುತ್ತಿದ್ದಾರೆ ಸ್ನೇಹಿತರೆ. ಯುವ ಜನತೆ ಪಾಶ್ಚಿಮಾತ್ಯ ಜೀವನ ಶೈಲಿಗೆ ಮಾರು ಹೋಗಿ ಅದರ ಏನಪ್ಪ ಅಂದ್ರೆ ಗುಲಾಮರಾಗಿದ್ದಾರೆ ಸ್ನೇಹಿತರೆ. ಇವತ್ತು ಯಾವುದೇ ವ್ಯವಸ್ಥೆ ಒಳಗೆ ತೆಗೆದುಕೊಂಡು ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಜೀವನ ಶೈಲಿಗೆ ಗುಲಾಮರಾಗಿದ್ದಾರೆ. ಇನ್ನು 5ನೇ ಅಂಶ ಯಾವುದಪ್ಪ ಅಂದರೆ ಸಾಲ ಮನ್ನಾ ರದ್ದುಗೊಳಿಸುವುದು. ಜಾಗತೀಕರಣ ಬೆಳವಣಿಗೆಯ ಪರಿಣಾಮವಾಗಿ ಇವತ್ತು ಕೃಷಿ ಕ್ಷೇತ್ರವು ಸೇರಿದಂತೆ, ಕೃಷಿ ಕ್ಷೇತ್ರ ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಗಳು ಹಂತ ಹಂತವಾಗಿ ಕಡಿತಗೊಳಿಸಲಾಗುತ್ತದೆ ಸ್ನೇಹಿತರೆ. ಇವತ್ತು ನಾವು 4ನೇ ಪಾಠದೊಳಗೆ ನಾವು ನೋಡ್ಕೊಂಡೆವು. 4ನೇ ಪಾಠದೊಳಗೆ ಏನಪ್ಪ ಅಂದ್ರೆ ಅಲ್ಲಿ ರೈತ ಚಳವಳಿಯ ರಾಜಕೀಯ ಪರಿಣಾಮಗಳಲ್ಲಿ ಹೋಬಳಿ ಮಟ್ಟದೊಳಗೆ ಏನಪ್ಪ ಅಂದ್ರೆ ಅವ್ರಿಗೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಲಕರಣೆಗಳನ್ನು ಒದಗಿಸಿಕೊಡ್ಬೇಕು, ಔಷಧಿಗಳನ್ನು ಕೊಡಬೇಕು, ಅಷ್ಟೇ ಅಲ್ಲದೆ ಇವತ್ತೇನಪ್ಪ ರಸಗೊಬ್ಬರಗಳನ್ನು ಒದಗಿಸಿಕೊಡ್ಬೇಕು. ಈ ರೀತಿ ಏನಪ್ಪ ನಿಯಮಗಳದಾವ. ಇಂಥ ಯೋಜನೆಗಳೇನಿದಾವಲ್ಲ ಇವು ಹಂತ ಹಂತವಾಗಿ ಏನಪ್ಪ ಅಂದ್ರೆ ಕಡಿತಗೊಳಿಸುತ್ತವೆ ಸ್ನೇಹಿತರೆ. ಇವತ್ತು ನಮ್ಮ ರಾಷ್ಟ್ರ, ಈ ಭಾರತ ರಾಷ್ಟ್ರ, ಭವ್ಯ ಭಾರತ ರಾಷ್ಟ್ರ ಏನೈತಲ್ಲ, ಈ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ನಾಗರಿಕರು ಅತಿ ಹೆಚ್ಚು ಯಾವುದರ ಮೇಲೆ ಅವಲಂಬನೆಯಾಗಿದ್ದಾರೆ? ಕೃಷಿಯ ಮೇಲೆ ಅತಿ ಹೆಚ್ಚು ಅವಲಂಬನೆಯಾಗಿದ್ದಾರೆ. ಇವತ್ತು ಕೃಷಿಯ ಮೇಲೆ ಅವಲಂಬನೆ ಆಗ್ಯಾರಪ್ಪ ಅಂದ್ರೆ ಆ ನಾಗರಿಕರಿಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಬ್ಸಿಡಿ ಸೌಲಭ್ಯಗಳನ್ನು ಒದಗಿಸಿಕೊಡ್ತಿದ್ರು. ಈ ಜಾಗತೀಕರಣ ನೀತಿಯಿಂದಾಗಿ ಹಂತ ಹಂತವಾಗಿ ಕಡಿತಗೊಳಿಸಲಾಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಹಿತ ಕಡಿತಗೊಳಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಇವತ್ತು ಸಾಲ ಮನ್ನಾ ಅನ್ನುವಂಥ ವ್ಯವಸ್ಥೆಗಳನ್ನು ಸಹಿತ ಏನಪ್ಪ ಅಂದರೆ ಹಂತ ಹಂತವಾಗಿ ನಿಲ್ಲಿಸುವಂಥ ಪ್ರಯತ್ನ ಯಾವ ನೀತಿಯ ಮೂಲಕ ಆಗ್ತೈತೆ ಅಂದರೆ ಇದೇ ಜಾಗತೀಕರಣ ಅನ್ನುವಂಥ ನೀತಿಯ ಮೂಲಕ. ನಮ್ಮ ರೈತರಿಗೆ ಸರಿಯಾದ ರೀತಿಯಲ್ಲಿ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ಆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಬೆಲೆ ಕೊಡಬೇಕು. ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ಬೆಳೆದಿರ್ತಕ್ಕಂಥ ಬೆಳೆಗೇನಪ್ಪ ಅಂದ್ರೆ ಸರಿಯಾದ ರೀತಿ ಒಳಗೆ ಬೆಲೆ ಕೊಟ್ಟರೆ ಪ್ರತಿಯೊಬ್ಬ ರೈತ ಏನಪ್ಪ ಅಂದರೆ ಪ್ರತಿಯೊಬ್ಬ ರಾಜಕಾರಣಿಗಳಿಗಾಗಿರ್ಬೋದು, ಬಂಡವಾಳಶಾಹಿಗಳಿಗಾಗಿರ್ಬೋದು ಅಥವಾ ಇತರೆ ವ್ಯಕ್ತಿಗಳಿಗೆ ಸಾಲ ಕೊಡುವಂಥ ಶಕ್ತಿ ಯಾರಿಗೆ ಬರ್ತಪ್ಪ ಅಂದರೆ ಇದೇ ರೈತರಿಗೆ ಬರ್ತೈತೆ ಸ್ನೇಹಿತರೆ. ಒಂದು ವೇಳೆ ಆ ರೈತರಿಗೆ ನಾವು ಸರಿಯಾದ ರೀತಿ ಒಳಗೆ ನಾವು ಸಬ್ಸಿಡಿ ಕೊಡಲಿಲ್ಲಪ್ಪ ಅಂದ್ರೆ, ಸರಿಯಾದ ರೀತಿಯೊಳಗೆ ಅವ್ರಿಗೆ ಕೆಲವೊಂದಿಷ್ಟು ಯೋಜನೆಗಳನ್ನು ಒದಗಿಸಿಕೊಳ್ಳಲಿಲ್ಲಪ್ಪ ಅಂದ್ರೆ ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ. ಇಲ್ಲೇನಪ್ಪ ಅಂದ್ರೆ ಈ ಸಾಲ ಮನ್ನಾ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಈ ಜಾಗತೀಕರಣ ಅನ್ನುವಂಥ ನೀತಿಯ ಮೂಲಕ ಹಂತ ಹಂತವಾಗಿ ರದ್ದುಗೊಳಿಸುವಂಥ ಪ್ರಯತ್ನಗಳಾಗ್ತವ. ರೈತರಿಗೆ ಸಿಗುವಂಥ ಕೆಲವೊಂದಿಷ್ಟು ಸಬ್ಸಿಡಿ ಯೋಜನೆಗಳೇನಿದಾವಲ್ಲ ಅವುಗಳ ಸಹಿತ ಕಡಿತಗೊಳಿಸುವಂಥ ಪ್ರಯತ್ನಗಳಾಗ್ತವೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ 6ನೇ ಅಂಶ ಯಾವುದಂದರೆ ರಾಜಕೀಯ ಅಸ್ಥಿರತೆ. ಈ ಜಾಗತೀಕರಣದಿಂದ ಆರ್ಥಿಕ ಹಿಂಜರಿತ ಆಗಿರಬಹುದು, ಇವತ್ತು ಹಣದುಬ್ಬರ ಆಗಿರಬಹುದು ಮತ್ತು ಹಣಕಾಸಿನ ಏರುಪೇರುಗಳಿಂದ ರಾಷ್ಟ್ರದ ರಾಜಕೀಯ ಅಸ್ಥಿರತೆಗೆ ಕಾರಣವಾಗುತ್ತದೆ ಸ್ನೇಹಿತರೆ. ಜಾಗತೀಕರಣದಿಂದ ರಾಷ್ಟ್ರದೊಳಗೆ ಆರ್ಥಿಕ ಹಿಂಜರಿಕೆನೂ ಆಗ್ಬೋದು, ಹೆಚ್ಚಿಗೆನೂ ಆಗ್ಬೋದು.
ನೆಕ್ಸ್ಟ್ ಏನಪ್ಪ ಅಂದರೆ ಹಣದುಬ್ಬರ ಮತ್ತು ಹಣಕಾಸಿನ ವ್ಯವಸ್ಥೆಗಳಲ್ಲಿ ಏರುಪೇರು ಕಂಡುಕೊಳ್ಳಬಹುದು. ಈಗ ಉದಾಹರಣೆಗೆ 1990 ಮತ್ತು 90ರ ಕಾಲಘಟ್ಟದಲ್ಲಿ 1990 ಮತ್ತು 90ರ ಕಾಲಘಟ್ಟದಲ್ಲಿ ಭಾರತದ GDP ಎಷ್ಟಿತ್ತು? 3.5 ರಷ್ಟಿತ್ತು ಸ್ನೇಹಿತರೆ. ಈಗ ಪ್ರಸ್ತುತ 6.5 ರಷ್ಟು ಐತಿ. ಇಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಈ GDP ಹೆಚ್ಚಿನೂ ಆಗ್ಬೋದು, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಈ GDP ಏನಾಗ್ಬೋದಪ್ಪ ಅಂದ್ರೆ ಕಡಿಮೆನೂ ಆಗ್ಬೋದು ಸ್ನೇಹಿತರೆ. ಇಲ್ಲಿ ಏರಿಳಿತ ಉಂಟಾಗ್ತೈತಿ. ಈ ರೀತಿ ಏನಪ್ಪ ಅಂದ್ರೆ ಹಣಕಾಸಿನ ವ್ಯವಸ್ಥೆ ಒಳಗೆ ಅಥವಾ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಒಳಗೆ ಏರಿಳಿತ ಉಂಟಾದರೆ ಅಲ್ಲಿ ರಾಜಕೀಯ ಅಸ್ಥಿರತೆಗೆ ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇದು ನಮ್ಮ ರಾಷ್ಟ್ರದ ಪ್ರಗತಿಗೆ ಕುಂಠಿತವಾಗುತ್ತದೆ. ಯಾವ ನೀತಿಯಲ್ಲಪ್ಪ ಅಂದ್ರೆ ಜಾಗತೀಕರಣ ಅನ್ನುವಂಥ ನೀತಿಯಲ್ಲಿ. ನೆಕ್ಸ್ಟ್ 7ನೇ ಅಂಶ ಯಾವುದಪ್ಪ ಅಂದರೆ ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಈ ಜಾಗತೀಕರಣ ಬೆಳವಣಿಗೆಯಿಂದ ಇವತ್ತು ಪತ್ರಿಕಾ ಮಾಧ್ಯಮ ಆಗಿರಬಹುದು, ಸಮೂಹ ಮಾಧ್ಯಮಗಳಾಗಿರ್ತಕ್ಕಂಥ ರೇಡಿಯೋಗಳಾಗಿರ್ಬೋದು, TV ಆಗಿರಬಹುದು, ದೂರದರ್ಶನ ಆಗಿರಬಹುದು, ಸಾಮಾಜಿಕ ಜಾಲತಾಣಗಳಾಗಿರಬಹುದು. ಇವತ್ತು ವಾಟ್ಸಪ್ ಅಂತ ನಾವು ಕರಿತೇವಲ್ಲ, ಟೆಲಿಗ್ರಾಮ್ ಅಂತ ನಾವು ಕರಿತೇವಲ್ಲ, ಇನ್ಸ್ಟಾಗ್ರಾಮ್ ಅಂತ ನಾವು ಕರಿತೇವಲ್ಲ, ಫೇಸ್ಬುಕ್ ಅಂತ ನಾವು ಕರಿತೇವಲ್ಲ, ಟ್ವಿಟರ್ ಅಂತ ನಾವು ಕರಿತೇವಲ್ಲ, ಇಂಟರ್ನೆಟ್ ಅಂತರ್ಜಾಲ ಅಂತ ನಾವು ಕರಿತೇವಲ್ಲ, ಇವುಗಳೆಲ್ಲವೂ ಸಹಿತ ನಿಯಂತ್ರಣಕ್ಕೆ ಒಳಪಡ್ತವೆ. ಇನ್ನು ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ಇವತ್ತು ಪ್ರಜಾವಾಣಿ ಪೇಪರ್ಗಳನ್ನು ತೆಗೆದುಕೊಂಡು ನೋಡ್ತೇವೆ. ಕನ್ನಡಪ್ರಭ ಆಗಿರಬಹುದು, ವಿಜಯವಾಣಿ ಆಗಿರಬಹುದು, ಸಂಯುಕ್ತ ಕರ್ನಾಟಕ ಆಗಿರಬಹುದು, ಹಿಂದೂ ಪತ್ರಿಕೆ ಆಗಿರಬಹುದು, ಮತ್ತು ದಿಗಂತ ಅನ್ನುವಂಥ ಪತ್ರಿಕೆ ಆಗಿರಬಹುದು. ಇನ್ನಿತರೆ ಹಲವಾರು ಪತ್ರಿಕೆಗಳ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ನಿಯಂತ್ರಣಕ್ಕೆ ಒಳಪಡುತ್ತವೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ನಿಯಂತ್ರಣದಿಂದ ಸಾರ್ವಜನಿಕರ ಅಭಿಪ್ರಾಯ ಮತ್ತು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿಗಳೇನಪ್ಪ ಅಂದ್ರೆ ಬಿತ್ತರಿಸುತ್ತವೆ. ಮತ್ತು ಯಾವುದಾದ್ರೂ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ನಾಗರಿಕರಿಗೆ ಮುಟ್ಟಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅಥವಾ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕೂ ಸಹಿತ ಏನಪ್ಪ ಅಂದ್ರೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಇಲ್ಲಿ ಸತ್ಯಕ್ಕೆ ದೂರವಾದಂಥ ಮಾಹಿತಿಗಳೇನಿದಾವಲ್ಲ, ಅಂದ್ರೆ ಸುಳ್ಳು ಮಾಹಿತಿಗಳೇನಿದಾವಲ್ಲ, ಇವುಗಳು ಬಿತ್ತರಿಸುವಂಥ ಪ್ರಯತ್ನಗಳನ್ನು ಯಾವ ನೀತಿಯಲ್ಲಿ ನೋಡ್ಕೊಳ್ಬೋದಪ್ಪ ಅಂದರೆ ಇದೇ ನಮ್ಮ ಜಾಗತೀಕರಣ ನೀತಿಯೊಳಗೆ. ಈ ಎಲ್ಲ ಸಮೂಹ ಮಾಧ್ಯಮಗಳಿಗೆ ಪತ್ರಿಕೆಗಳಿಗೇನಪ್ಪ ಅಂದ್ರೆ ಇಲ್ಲಿ ಹಿಡಿತ ಇಟ್ಕೊಂಡ್ರಪ್ಪ ಅಂದ್ರೆ, ಈ ಜಾಗತೀಕರಣದೊಳಗೆ ಹಿಡಿತ ಇಟ್ಕೊಂಡ್ರಪ್ಪ ಅಂದ್ರೆ ಆ ಜಾಗತೀಕರಣ ನೀತಿ ಯಾವ ರೀತಿ ಹೇಳ್ತೇವೆ ಅದೇ ರೀತಿ ಅಂದ್ರೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತವೆ ಎಲ್ಲ ಮಾಧ್ಯಮಗಳು. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಸತ್ಯಕ್ಕೆ ದೂರವಾದಂಥ ಮಾಹಿತಿಗಳನ್ನು ಬಿತ್ತರಿಸುವಂಥ ಪ್ರಯತ್ನಗಳು ಎಲ್ಲಿ ಆಗ್ತಾವಪ್ಪ ಅಂದರೆ ಇದೇ ಸಮೂಹ ಮಾಧ್ಯಮಗಳಲ್ಲಿ ಆಗುತ್ತವೆ ಸ್ನೇಹಿತರೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆ ಏನೈತಲ್ಲ ಮುಕ್ತಾಯಗೊಳಿಸುತ್ತಿದ್ದೇನೆ. ಇಲ್ಲಿಗೆ ಆಲ್ಮೋಸ್ಟ್ ಆಲ್ ನಿಮ್ಗೆ 7ನೇ ಪಾಠ ಕಂಪ್ಲೀಟ್. ಯಾಕಂದರೆ 7ನೇ ಪಾಠದೊಳಗೆ ಇಲ್ಲಿ 5 ಮಾರ್ಕ್ಸಿಂದ ಕೇಳಂಗಿಲ್ಲ. ಇಲ್ಲೇನಪ್ಪ ಅಂದ್ರೆ 5 ಮಾರ್ಕ್ಸಿನ ಪ್ರಶ್ನೆ ಒಟ್ಟ ಕೇಳಂಗಿಲ್ಲ. ಬಹಳ ತಲೆ ಕೆಡಿಸ್ಕೊಳ್ಬೇಡ್ರಿ. 5 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರ ಅಂತ ಹುಚ್ಚರಂಗೆ ಓದಕ್ಕೆ ಹೋಗ್ಬೇಡ್ರಿ. ಓದ್ರಿ, ನಿಮ್ಮ ನಾಲೆಜ್ಗೋಸ್ಕರ ಓದ್ರಿ, ಬ್ಯಾಡ ಅಂತ ಹೇಳಂಗಿಲ್ಲ. ನಿಮ್ಮ ನಾಲೆಜ್ಗೋಸ್ಕರ ಓದ್ರಿ. ಆದ್ರೆ ಹುಚ್ಚರಂಗೆ ಯಾವುದೋ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ಓದಕ್ಕೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಇವು 3 ಪ್ರಶ್ನೆ ಪರ್ಫೆಕ್ಟ್ ಆರಿ. ಇವು 3ರೊಳಗೆ ಒಂದು ಬಂದೇ ಬರ್ತದೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡ್ರಿ, ಆಯಿತಾ? ನಾಳೆ 8ನೇ ಪಾಠ ಸ್ಟಾರ್ಟ್ ಮಾಡೋಣ. ನಾಳೆ ಏನೈತಲ್ಲ 8ನೇ ಪಾಠ. 8ನೇ ಪಾಠದೊಳಗೆ ಅಲ್ಲಿ 10 ಮಾರ್ಕ್ಸಿನ ಕೇಳಂಗಿಲ್ಲ. ಈ ವರ್ಷಿನ ಬ್ಲೂ ಪ್ರಿಂಟ್ ಪ್ರಕಾರ, ಈ ವರ್ಷಿನ ನೀಲನಕ್ಷೆ ಪ್ರಕಾರ ಇಲ್ಲೇನಪ್ಪ ಅಂದರೆ 8ನೇ ಪಾಠದೊಳಗೆ 10 ಮಾರ್ಕ್ಸಿನ ಪ್ರಶ್ನೆ ಕೇಳಂಗಿಲ್ಲ. ಅಲ್ಲಿ 5 ಮಾರ್ಕ್ಸಿನ ಪ್ರಶ್ನೆ ಏನು ಮಾಡ್ತಾನೆ, 2 ಕೇಳ್ತಾನೆ. ಎಷ್ಟು ಮಾರ್ಕ್ಸಿಂದು? 5 ಮಾರ್ಕ್ಸಿನ ಪ್ರಶ್ನೆ 2 ಕೇಳ್ತಾನೆ. ಇವತ್ತು 1 ಮಾರ್ಕ್ಸಿನ ಪ್ರಶ್ನೆನೂ 3 ಕೇಳ್ತಾನೆ. ನೆಕ್ಸ್ಟ್ ಏನಪ್ಪ 2 ಮಾರ್ಕ್ಸಿನ ಪ್ರಶ್ನೆ 1 ಕೇಳ್ತಾನೆ. ಅದಕ್ಕಾಗಿ 8ನೇ ಪಾಠ ಎಷ್ಟು ನೋಡ್ಕೊಳ್ಳೋಣ. ನಿಮ್ಗೆ ಆಲ್ಮೋಸ್ಟ್ ಆಲ್ 99% ಸಿಲೆಬಸ್ ಕಂಪ್ಲೀಟ್ ಆದಂಗೆ ಆಯಿತು ಸ್ನೇಹಿತರೆ. ಎಷ್ಟು ಪರ್ಸೆಂಟೇಜ? 99. ನಮ್ಮ ಪೊಲಿಟಿಕಲ್ ಸೈನ್ಸ್ ಹೆಂಗದ ಗೊತ್ತದ? 7 ಪಾಠ ಪರ್ಫೆಕ್ಟ್. ನೀವು ಯಾವುದೂ ಒಂದು ವಿಡಿಯೋ ಬಿಡ್ಲಾರ್ದೆ ಕರೆಕ್ಟಾಗಿ ನೋಡಿದ್ರೆ ಅಂತ ತಿಳ್ಕೊ. ಈ 7 ಅಧ್ಯಾಯದು ಯಾವುದೂ ವಿಡಿಯೋ ಒಂದು ಬಿಡ್ಲಾರ್ದೆ ಕರೆಕ್ಟಾಗಿ ನೋಡಿದ್ರೆ ಅಂದ್ರೆ ನೀವು 80ಕ್ಕೆ 80 ಅಂಕಗಳನ್ನು ಪಡೆದುಕೊಳ್ಳಬಹುದು. 80ಕ್ಕೆ 80 ಅಂಕಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಅದಕ್ಕಾಗಿ ನಿಮ್ಗೆ ಬೇಕಾದ್ರೆ 1 ಮಾರ್ಕ್ಸಿನ 8ನೇ ಅಧ್ಯಾಯ 9ನೇ ಅಧ್ಯಾಯ ಏನೈತಲ್ಲ, ನಿಮ್ಗೆ 1 ಮಾರ್ಕ್ಸಿಂದ 2 ಮಾರ್ಕ್ಸಿನ ಕ್ವಶನ್ ಏನದಲ್ಲ
PDF ಯಾರಿಗಾದರೂ ಬೇಕಾದ್ರೆ ನನ್ನ ನಂಬರ್ಗೆ ಕರೆ ಮಾಡಿರಿ, ಪಡೆದುಕೊಡ್ರಿ. ಅರ್ಥ ಆಯ್ತಾ? ಇರಲಿ, ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.